ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಮಾತೆ ಮರಿಯಮ್ಮನವರ ಜಯಂತಿಯಾಗಿದೆ. ಇಂದು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಭವನಗಳಿಗಾಗಿ, ತಂದೆ ತಾಯರಿಗಾಗಿ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನೀವು ದೇವರ ಪ್ರಿಯರಾಗಿದ್ದೀರಾ. ನಿಮ್ಮನ್ನು ದೇವರು ಅಪ್ಪಿಕೊಳ್ಳುತ್ತಾರೆ. ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 35 ಮತ್ತು 36ನೇ ವಾಕ್ಯವನ್ನು ಆಲಿಸೋಣ. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನ್ನಿಸಿಕೊಂಡ ಆಕೆ ಈಗ 6 ತಿಂಗಳ ಗರ್ಭಿಣಿ. ಪ್ರಿಯರೇ, ಇದು ಮಾತೆ ಮರಿಯಮ್ಮನವರಿಗೆ ದೇವದೂತರು ನೀಡಿದ ದೇವರ ಸಂದೇಶವಾಗಿದೆ. ಪ್ರಿಯರೇ, ನಮಗೆ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 38ನೇ ವಾಕ್ಯವನ್ನು ಗಮನಿಸೋಣ. ಅದು ಅನುಗ್ರಹ ಇರುವ ದೇವರ ವಾಕ್ಯವಾಗಿದೆ. ದೇವರ ಸಂದೇಶ ಆಲಿಸುವಾಗ ಮಾತೆ ಮರಿಯಮ್ಮನವರ ಮಾತಾಗಿದೆ. ದೇವರ ವಾಕ್ಯವನ್ನು ಆಲಿಸೋಣ. ಆಗ ಮರಿಯಳು, ಇಗೋ, ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಿಯರೇ, ನಿಮ್ಮೊಂದಿಗೆ ಒಂದು ಕಾರ್ಯವನ್ನು ಹೇಳಲೇ? ಮಾತೆ ಮರಿಯಮ್ಮನವರು ಅನುಸರಣೆ, ದೀನತೆ ನಿಮ್ಮಲ್ಲಿಯೂ ಇರಬೇಕು. ನಿಮಗೆ ಯಾರಾದರೂ ನಿನ್ನ ಸಂಕಟಗಳು ಬದಲಾಗುತ್ತದೆ, ನಿನಗೆ ಒಂದು ಹುಳಿತು ಬರುತ್ತದೆ ಎಂದರೆ ಆಗ ನೀವು ಹೇಗೆ ಸರಿಯಾಗುತ್ತದೆ, ಸುಮ್ಮನೆ ಹೇಳುತ್ತಾರೆ ಎಂದು ಹೇಳಬಾರದು. ಆಗ ನೀವು ಹೇಳಬೇಕು, ನೀವು ಹೇಳಿದಂತೆ ಆಗಲಿ, ನನ್ನಲ್ಲಿ ಸಂಭವಿಸಲಿ ಎಂದು ಪ್ರಾರ್ಥಿಸಬೇಕು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ನೀವು ಒಬ್ಬೊಬ್ಬರನ್ನು ದೇವರು ಅನುಗ್ರಹಿಸುತ್ತಾರೆ. ಆಲಿಸುವಾಗ ನೀವು ಹೇಳಬೇಕು, ಹಾಗೇ ಆಗಲಿ ಎಂದು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಿಮ್ಮನ್ನು ಅನುಗ್ರಹಿಸಿ ಪ್ರಾರ್ಥಿಸುವಾಗ ನೀವು ಹೃದಯದಲ್ಲಿ ಸ್ವೀಕರಿಸಿ ಹೇಳಬೇಕು, ಹಾಗೇ ಆಗಲಿ ಎಂದು. ಹಲ್ಲೆಲೂಯಾ. ಪ್ರಿಯರೇ, ಮಾತೆ ಮರಿಯಮ್ಮನವರಲ್ಲಿ ಮತ್ತೊಂದು ವಿಶೇಷತೆ. ಲೂಕನ ಶುಭ ಸಂದೇಶ 2ನೇ ಅಧ್ಯಾಯ 51ನೇ ವಾಕ್ಯ. ಆ ವಾಕ್ಯವನ್ನು ಆಲಿಸೋಣ. ಬಳಿಕ ಯೇಸು ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. ಈ ವಿಷಯಗಳನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡಳು. ಪ್ರಿಯರೇ, ಅಮ್ಮನ ಪ್ರತ್ಯೇಕತೆ ಏನು ಹೇಳದೆ ಎಲ್ಲವನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿದಳು. ಎಲ್ಲಾ ಕಾರ್ಯವನ್ನು ಎಲ್ಲರ ಹತ್ತಿರ ಹೇಳಬಾರದು, ಅದು ನಿನ್ನ ಅನುಗ್ರಹವನ್ನು ಹಾಳು ಮಾಡುತ್ತದೆ. ಪವಿತ್ರ ಗ್ರಂಥದಲ್ಲಿ ಬರೆದಿದೆ, ಎಲ್ಲವನ್ನು ಎಲ್ಲರ ಹತ್ತಿರ ಹೇಳಬಾರದು. ಹೇಳಬಾರದ ವಿಷಯಗಳು ಇದೆ. ಕೆಲವು ಕಾರ್ಯಗಳನ್ನು ಹೇಳಿದ ಮೇಲೆ ಯೋಚಿಸುತ್ತೇವೆ, ಇದು ಹೇಳಬಾರದಿತ್ತು ಎಂದು. ಆಲೋಚನೆ ಮಾಡಬೇಕು. ಯಾವ ಕಾರ್ಯವಾದರೂ ಹೇಳಬೇಕಾ ಬೇಡವಾ ಎಂದು ಆಲೋಚಿಸಬೇಕು. ಮಾತೆ ಮರಿಯಮ್ಮನವರು ದೇವರ ಮಾತನ್ನು ಸ್ವೀಕರಿಸಿದರು. ಅದು ಸಂಭವಿಸಲಿ ಎಂದು ವಿಶ್ವಾಸಿಸಿ ಸ್ವೀಕರಿಸಿದರು. ಅದು ಅನುಗ್ರಹವಾಯಿತು. ಹಲ್ಲೆಲೂಯಾ. ಈ ಕಾರ್ಯ ಯಾರೊಂದಿಗೆ ಹೇಳಿಲ್ಲ, ಅದನ್ನು ಹೃದಯದಲ್ಲಿ ಸಂಗ್ರಹಿಸಿದ್ದರು. ಪ್ರಿಯರೇ, ನಿಮಗೆ ಇರುವ ದೇವರ ಅನುಗ್ರಹ ಜೀವನದಲ್ಲಿ ಬೆಳಕಿಗೆ ಬರುವ ತನಕ ನೀವು ಪ್ರಾರ್ಥನೆಯಲ್ಲಿ ಕಾದು ಕುಳಿತಿರಬೇಕು. ಹಲ್ಲೆಲೂಯಾ. ನಿಮ್ಮ ಹತ್ತಿರ ಪ್ರಾರ್ಥಿಸಿ ಯಾರಾದರೂ ಒಳ್ಳೆ ಮನೆ, ಹಣಕಾಸು ಎಲ್ಲ ಬರುತ್ತದೆ ಎಂದು ಹೇಳಿದರೆ, ಹಾಗಾದರೆ ಆ ಕಾರ್ಯವನ್ನು ಅದು ಸಾಧಿಸಿ ಸಿಗುವ ತನಕ ಯಾರೊಂದಿಗೂ ಹೇಳಬೇಡಿ. ಪ್ರಾರ್ಥಿಸಿರಿ, ಕಾದು ಕುಳಿತುಕೊಳ್ಳಬೇಕು. ಹಲ್ಲೆಲೂಯಾ. ಮಾತೆ ಮರಿಯಮ್ಮನವರ ತರ ನಮಗೆ ದೇವರ ಅನುಗ್ರಹ ನಮಗೆ ಸಂಭವಿಸಲಿ ಎಂದು ಪ್ರಾರ್ಥಿಸಿ ಕಾದು ಕುಳಿತುಕೊಳ್ಳೋಣ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 48ನೇ ವಾಕ್ಯ. ಆ ವಾಕ್ಯವನ್ನು ಆಲಿಸೋಣ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ ಧನ್ಯಳೆಂದು ಹೊಗಳುವರೆನ್ನನ್ನು ಇಂದಿನಿಂದ ಸರ್ವ ಜನಾಂಗ. ದೇವರ ಮಾತು ನಾವು ವಿಶ್ವಾಸಿಸುವಾಗ ನೀವು ಭಾಗ್ಯವಂತರಾಗಿ ಬದಲಾಗುತ್ತೀರಾ. ಹಲ್ಲೆಲೂಯಾ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ,
ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.